मैम लग रही है कैटरीना के। ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಕತ್ತೀನಿ ನೋಡ್ರಿ. ಭಾಳ ವರ್ಷ ಆದಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮತ್ತು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೊರಟೀವಿ ನೋಡ್ರಿ. ಸೊ ಆ ವ್ಲಾಗ್ ಇವತ್ತು ಶೇರ್ ಮಾಡ್ಕೊತೀನಿ. ಭಾಳ ದೊಡ್ಡದಾದ್ರೆ ಪಾರ್ಟ್ 1 ಪಾರ್ಟ್ 2 ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ಆಗಲೇ 7:30 ಆಗಕ್ಕೆ ಬಂದಿತ್ತು, ಇನ್ನೂ ಒಂದು ಸ್ವಲ್ಪ ಜನ ಬರೋರಿದ್ದರು. ಸೊ ಹೀಗಾಗಿ ಇವತ್ತಿಂದು ಪಿಕ್ನಿಕ್ व्लॉग अंताने ಹೇಳ್ಬೋದು. तिचं पीटीएम होतं ती म्हणजे मम्मा काय होणार नाही काय करेल आज मी असं टाकणार आहे जास्त, म्हणजे मराठी सगळं कन्नड मिक्स आहे आज माझा ब्लॉग. लिस्ट टाकलं ಇನ್ನು ಎಲ್ಲರೂ ಸೇರೋಷ್ಟೊತ್ತಿಗೆ ಅಂದರೆ 8 ಗಂಟೆ ಆಯ್ತು ನೋಡ್ರಿ. 9:30ಗೆ ನಮ್ಗೆ ಬ್ರೇಕ್ಫಾಸ್ಟ್ ಟೈಮ್ ಇತ್ತು. ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ನಮ್ಮ ಪ್ಯಾಕೇಜ್ನೊಳಗೆ ಇತ್ತು. ಸ್ನೇಹ ರೆಸಾರ್ಟ್ ಅಂತ ಅಲ್ಲಿ ಹೊಂಟಿವಿ ನಾವು. ಪುಣೆಯಿಂದ 1 ತಾಸಿನ ದಾರಿ ಅಷ್ಟೈತಿ. ಮುಂದೆ ಹೋಗ್ತಾ ಎಲ್ಲ ನಾನು ಶೇರ್ ಮಾಡ್ಕೋತೀನಿ. ಜಸ್ಟ್ ನಮ್ಮ ಜರ್ನಿ ಶುರುವಾಗೈತಿ. ರಿಸಾರ್ಟ್ಗೆ ಇನ್ನೇನು ರೀಚ್ ಆದ ತಕ್ಷಣ ಒಂದು ರೀಲ್ ಶೂಟ್ ಮಾಡಿದ್ವಿ ರೀ. ಅದನ್ನು ನಿಮ್ಮ ಜೊತೆಗೆ ಜಸ್ಟ್ ನಾನು ಶೇರ್ ಮಾಡ್ಕೋತೀನಿ. ನಾವು ಯಾವ ರೀತಿ ರೀಲ್ ಶೂಟ್ ಮಾಡ್ಕೋತೀವಿ ಮತ್ತು ಫ್ರೆಂಡ್ಸ್ ಜೊತೆಗಿದ್ದಾಗ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇವತ್ತಿನ ವ್ಲಾಗ್ನಾಗ ಶೇರ್ ಮಾಡ್ಕೋತೀನಿ. ಪಾರ್ಟ್ 2ನೂ ಶೇರ್ ಮಾಡ್ತೀನಿ ನಾಳೆ. किती वाजता आले बघ. मैम लग रही है ऐश्वर्या राय। अरे झुमका गिरा छाप अब डांस करेगी ब्यूटीफुल मैम।
पटापट खावा पटापट पटा भारी है और एकदम साइलेंट कर ಇನ್ನು ಬ್ರೇಕ್ಫಾಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ. ಇಡ್ಲಿ ಚಟ್ನಿ ಸಾಂಬಾರು ಇತ್ತು ಮತ್ತು ಮಿಸಲ್ ಪಾವ್ ಇತ್ತು ಮತ್ತು ಪೋಹನೂ ಇತ್ತು. ಚೆನ್ನಾಗಿತ್ತು, ಎಲ್ಲರೂ ಮಸ್ತಾಗಿ ತಿಂದ್ವಿ. ಇನ್ನು ಒಂದು 2-3 ತಾಸು ಟೈಮ್ ಸ್ಪೆಂಡ್ ಮಾಡ್ಬೇಕಲ್ರಿ. ಹೀಗಾಗಿ ಇನ್ನು ಹೆಣ್ಮಕ್ಳು ಸೇರಿವೆ ಅಂದ್ರೆ ಗೊತ್ತಲ್ರಿ, ಒಂದಿಷ್ಟು ಫೋಟೋಶೂಟು ಮತ್ತು ರೀಲ್ಸು ಮತ್ತು ವೀಡಿಯೋ ಅಂತ ಇದ್ದೇ ಇರ್ತಾವಲ್ರಿ. ಯಾಕಂದರೆ ನಾವು ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ದೊಳಗೆ ಎಲ್ಲರೂ ಕೆಲವೊಬ್ಬರು ಹೌಸ್ ವೈಫ, ವರ್ಕಿಂಗ್ ವುಮೆನ್, ಬಿಸ್ನೆಸ್ ವುಮೆನ್ ಮತ್ತು ಕೆಲವೊಬ್ಬರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು, ಹೀಗೆಲ್ಲ ಮಿಕ್ಸ್ ಅದೀವಿ. ನಮಗೇನಾದರೂ ಈ ರೀತಿ ಒಂದೇನಾದರೂ ನಾವು ಫಂಕ್ಷನ್ ಮಾಡಿದ್ರೆ ಆಯ್ತು, ಮತ್ತು ಈ ರೀತಿ ಟ್ರಿಪ್ ಆಯ್ತು, ಈ ರೀತಿ ಏನೋ ಬಂದರೂ ನಾವೆಲ್ಲ ಸೇರ್ಕೊಂಡು ಮಾಡ್ಕೊಂಡ್ವಿ ಅಂದ್ರೆ ಆ ಟೈಮನ್ನು ಭಾಳ ಎಂಜಾಯ್ ಮಾಡ್ತೀವಿ ನಾವು. ಖರೆ ಹೇಳ್ಬೇಕಂದ್ರೆ ಅವತ್ತಿನ ದಿನ ನಾವು ಫುಲ್ ಎಂಜಾಯ್ ಮಾಡಿ ಫುಲ್ वही का गाना रे का तू हां बना चलो. आ रीती विकत घेतात ना ते. काय करायचं सारिका 7 वाले बच्चों को खिला नहीं. ठीक है आता है मतलब फोटो का नहीं. पपेट शो चालू शुरू फेस कर रहे हैं. आज डे का पहला शो और आपके स्वागत और वेलकम में लेकर आए इंडियन बॉलीवुड सुपरस्टार दीपिका. दीपिका वाली दीपिका. हेलो मैडम जी, हाउ आर यू? गणी खम्मा खम्मा गड़ी. देव बसले आणि खाली आपण आहे सगळे. ಸುಮಾರು ಆ್ಯಕ್ಟಿವಿಟೀಸ್ ಇದ್ವು. ಕೆಲವೊಂದಿಷ್ಟಷ್ಟೇ ನಾನು ಶೇರ್ ಮಾಡ್ಕೊಳಕತ್ತೀನಿ, ಯಾಕಂದರೆ ಸಣ್ಣ ಮಕ್ಕಳಿಗೆ ಅವೆಲ್ಲ ಇದ್ವಲ್ರಿ. ಹೀಗಾಗಿ ನಾವೇನು ಅದನ್ನ ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗಂಗಿಲ್ಲ. ಮೆಹಂದಿ ಮತ್ತು ಮ್ಯೂಸಿಷಿಯನ್ನ ಮತ್ತು ಗೊಂಬೆ ಆಟ ಒಂದು ಸ್ವಲ್ಪ ನೋಡಿದ್ವಿ. ಅದಾದಮೇಲೆ ಇಲ್ಲಿ ಒಂಥರ ಪ್ರೋಗ್ರಾಮ್ ಥರ ಒಂದು ಅರೇಂಜ್ ಮಾಡಿದರು. ಈ ಕಡೆಗೆ ಹುರ್ಡಾ ಪಾರ್ಟಿ ಅಂತಂದು ಏನು ಹೇಳಿದ್ನಲ್ಲ ನಾನು, ಅಲ್ಲಿ ಏನೇನು ಸ್ನ್ಯಾಕ್ಸ್ ಇರ್ತೈತಿ ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲಿ ಮಧ್ಯಾಹ್ನ 12:30 1 ಗಂಟೆಗೆ ಅದ್ರ ಒಳಗಡೆ ಇಲ್ಲೇ ನಾವು ಈ ಥರ ಡಾನ್ಸ್ ನೋಡ್ಕೊತ ನಾವು ಏನಾದರೂ ಅಲ್ಲೇ ಸ್ನ್ಯಾಕ್ಸ್ ಇಟ್ಟಿರ್ತಾರೆ. ಈ ರೀತಿ ಶೇಂಗಾ ಮತ್ತು ಕಡ್ಲಿ ಮತ್ತು ಮಧ್ಯಾಹ್ನ ಫ್ರೂಟ್ಸ್ ಜ್ಯೂಸ್ ಮತ್ತು ಈ ರೀತಿ ಎಲ್ಲ ಇಟ್ಟಿರ್ತಾರಲ್ರಿ. ಆಮೇಲೆ ಕುಸಿದ ಗೊಂಜಾಳ ಅದನ್ನೆಲ್ಲ ನಾವು ಈ ಕಡೆಗೆಲ್ಲ ನೋಡ್ತಿರ್ಬೋದು. ಆ ಕಡೆಗೆಲ್ಲ ಫುಲ್ ಗಾರ್ಡನ್ಯಾಗ ಆ ರೀತಿ ಎಲ್ಲ ಅರೇಂಜ್ ಮಾಡಿದರು. ಇಲ್ಲೇ ಒಂದು ಆ ರೀತಿ ಪ್ರೋಗ್ರಾಮ ಮಾಡಿದ್ರು. ಸೊ ನಾವೆಲ್ಲ ಪ್ಲೇಟ್ ತೊಗೊಂಡು ಹೋಗಿ ಅಲ್ಲೇ ತಿನ್ಕೋತ ನಾವು ಮಸ್ತಾಗಿ ಡ್ಯಾನ್ಸ್ ಎಲ್ಲ ನೋಡ್ಬೋದು. ಅದು ಇತ್ತು. ಅದು ಆದಮೇಲೆ ಮತ್ತೆ ನಾವು ಬೇಕಂದ್ರೆ ಹೋಗಿ ನಾವು ಡ್ಯಾನ್ಸ್ ಮಾಡ್ಬೋದಿತ್ತು. ಆ ರೀತಿಯೂ ಇತ್ತು. ಈ ರೀತಿ ಒಂದಿಷ್ಟು ಮತ್ತು 12:30 ಅಷ್ಟೊತ್ತಿಗೆ ಮತ್ತೆ ಇಲ್ಲೇ ಇದು ಶುರುವಾಗಿತ್ತು. ಸೊ ಹೀಗಾಗಿ ಇದಕ್ಕೆ ಇಲ್ಲೆಲ್ಲ ಮಹಾರಾಷ್ಟ್ರದಾಗ ಹುರ್ಡಾ ಪಾರ್ಟಿ ಅಂತಾರೆ ಹೇಳ್ತಾರೆ. ಈಗ ನಾವು ಗೋಂಜಾಳ ಕುದಿಸಿ ತಿಂತೀವಲ್ರಿ, ಆಮೇಲೆ ಸಿಹಿ ಜೋಳ ಇರ್ತಾವಲ್ಲ, ಜೋಳದ ತೆನೆ ಏನು ಕುದಿಸ್ಕೊಟ್ಟಿರ್ತಾರಲ್ಲ ಅವು, ಮತ್ತು ಸ್ನ್ಯಾಕ್ಸ್ ಈ ರೀತಿ ಎಲ್ಲ ಫ್ರೂಟ್ಸ್ ಜ್ಯೂಸ, ಮಧ್ಯಾಹ್ನ ಒಂದು ಸ್ವಲ್ಪ ಮತ್ತು ಮಜ್ಜಿಗೆ ಈ ಥರ ಎಲ್ಲ ಕೊಟ್ಟಿರ್ತಾರಲ್ಲ, ಆ ರೀತಿ ಒಂದು ಅರೇಂಜ್ಮೆಂಟ್ ಇತ್ತು. ಅಲ್ಲೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಅದನ್ನು ನಾವು ಎಲ್ಲ ತಿಂದು ಒಂದು ಸ್ವಲ್ಪ ಪ್ರೋಗ್ರಾಮ್ ನೋಡಿ ಮತ್ತು ಜೊತೆಗೆ ನಾವು ಹೆಣ್ಮಕ್ಳ ಜೊತೆಗೆಲ್ಲ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಗೊತ್ತಲ್ರಿ, ಟೈಮ್ ಸ್ಪೆಂಡ್ ಮಾಡಿ ಮಸ್ತಾಗಿ ಅಂದ್ರೆ ಮಸ್ತಾಗಿ. ಮತ್ತು ಮಧ್ಯಾಹ್ನ ಲಂಚ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಇತ್ತು. ಅವಾಗ ನಾವೆಲ್ಲ ಏನೇನು ಮಾಡಿದ್ವಿ ಅನ್ನೋದನ್ನು ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಶೇರ್ ಮಾಡ್ಕೋತೀನಿ. ಜಸ್ಟ್ ಬೆಳಗ್ಗೆ ರೀಚ್ ಆಗಿದ ಮೇಲೆ ನಾವು ಏನೆಲ್ಲ ಮಾಡಿದ್ವಿ, ಮಧ್ಯಾಹ್ನ ಬೆಳಗಿನ ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಹುರ್ಡಾ ಪಾರ್ಟಿ ಯಾವ ರೀತಿ ಆಯಿತು ಮತ್ತು ಯಾವ ರೀತಿ ನಾವು ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡಿದ್ವಿ ಮತ್ತು 1 ಡೇ ಟ್ರಿಪ್
ಪಾರ್ಟ್ 1 ಇಲ್ಲಿ ತನಕ ನಾನು ಶೇರ್ ಮಾಡ್ತೀನಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ದೊಡ್ಡದಾಗ್ತೈತಿ ನಂಗೆ. ಆಮೇಲೆ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಸ್ ತೊಗೊಂಡಿದ್ವಿ, ಎಲ್ಲ ಎಡಿಟಿಂಗ್ ಮಾಡಿದಾಗ ಭಾಳ ಟೈಮ್ ಆಕತಿ. ಹೀಗಾಗಿ ನನ್ನ ಮೊಬೈಲಲ್ಲಿ ನಾನು ಎಷ್ಟೆಷ್ಟು ಶೂಟ್ ಮಾಡ್ಕೊಂಡಿದ್ನೆಲ್ಲ ಬ್ಲಾಗಿಗೆ, ಮತ್ತು ನನ್ನ ಫ್ರೆಂಡ್ಸ್ ಸ್ವಲ್ಪ ತಗೊಂಡಿದ್ರಲ್ಲ ಅವನು ಎಲ್ಲ ಕಳಿಸಿದ ಮೇಲೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಟೈಮ್ ಸಿಕ್ತು ಅಂದ್ರೆ ನನ್ನ ಫ್ರೆಂಡ್ಸ್ ಅದಾರಲ್ರಿ ಯಪ್ಪ, ಫುಲ್ ಆ ಟೈಮ್ ಅಂದ್ರೆ ಡ್ಯಾನ್ಸು ಅಂದ್ರೆ ಸಖತ್ತು ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ ಎಲ್ಲರೂ. ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಆಮೇಲೆ ಈ ಕಡೆಗೆ ಒಂದು ಸ್ವಲ್ಪ ಟ್ರೈನು ಅವೆಲ್ಲ ಸಣ್ಣ ಮಕ್ಕಳು ಒಂದಿಷ್ಟು ಸಣ್ಣ ಸಣ್ಣ ಪಾಪುಗಳನ್ನೇ ಇದ್ದರು ನಮ್ಮ ಜೊತೆಗೆ. ಯಾಕಂದು ಸಣ್ಣ ಸಣ್ಣ ಹುಡುಗರು ಮನೆಯಾಗ ಬಿಟ್ಟು ಬರೋಕ್ಕಾಗಿಲ್ಲ. ಸೊ ಅವರು ಎಲ್ಲ ಸೇರ್ಕೊಂಡು ಟ್ರೈನ್ ಜರ್ನಿ ಇತ್ತು ನೋಡ್ರಿ, ಅದನ್ನೂ ಮಾಡಿದ್ವಿ. ಸೊ ಇದಾದಮೇಲೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಏನೆಲ್ಲ ಮಾಡಿದ್ವಿ, ಏನೆಲ್ಲ ಎಂಜಾಯ್ ಮಾಡಿದ್ವಿ, ಯಾವ ರೀತಿ ಇತ್ತು ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಹೋಪ್ಸೋ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ. ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತೀರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.